ನಿಮಗೆ ಯಾವ ಸೈಜಲ್ಲಿ ಬೇಕಾದ್ರೂ ಈ ಥರ ಮಂಟಪನ ನಾನು ಮಾಡ್ಬೋದು. ಇದ್ರದ್ದು ಬ್ಯೂಟಿ ಏನಪ್ಪ ಅಂದರೆ, ಈ ಮಂಟಪ ಇದೆಯಲ್ಲ, ಇದು ವೆಡ್ಡಿಂಗ್ ಆಗಲಿ ಟೆಂಪಲ್ ಆಗಲಿ, ಜೊತೆಗೆ ಯಾವುದೇ ರೀತಿ ಗಣೇಶನ ಹಬ್ಬ ಮತ್ತು ದಸರಾ ಫೆಸ್ಟಿವಲ್ ಯಾವುದಕ್ಕೆ ಹಾಕಿದ್ರೂ, ಎಲ್ಲಿ ಬೇಕಾದ್ರೂ ಆ ಸೈಜಿಗೆ ಜಾಗ ಇತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮಂಟಪಕ್ಕೆ ಒಂದು ಮತ್ತೊಂದು ಏನು ಹೇಳ್ತೀವಲ್ಲ ಸೌಂದರ್ಯ, ಅದನ್ನು ಕೊಡೋವಂಥ ಒಂದು ಮಂಟಪ ಇದು. ತುಂಬ ಜನ ಇಷ್ಟಪಟ್ಟು ತುಂಬ ಸೈಜಸ್ಸಲ್ಲಿ, ಅಂದರೆ ಇದ್ರದ್ದು ಮಂಟಪದ್ದು 16ಕ್ಕೆ 14, 18ಕ್ಕೆ 16, 20ಕ್ಕೆ 18, 20ಕ್ಕೆ 20 ಈ ಥರ ಸೈಜಲ್ಲಿ ಮಂಟಪ ತೊಗೊಂಡೋಗಿ ಅವ್ರಿಗೆ ಅವೈಲೇಬಿಲಿಟಿ, ಅವ್ರ ಚೌಟ್ರಿ ಹೈಟ್ ಎಷ್ಟಿದೆ ಅದನ್ನೆಲ್ಲ ನೋಡಿಕೊಂಡು ಮಂಟಪಗಳು ಮಾಡಿಸ್ತಾರೆ. ಇದರಲ್ಲಿ ನಿಮಗೆ ಈ ಮಂಟಪ ಹಾಕ್ತಿದ್ದಂಗೆ ಏನೋ ಒಂಥರ ಖುಷಿ ಆಗುತ್ತೆ, ಏನೋ ಒಂಥರ ಉಲ್ಲಾಸ ಇರುತ್ತೆ. ಅದೇ ರೀತಿ ಈ ಥರ ಮಂಟಪಗಳನ್ನ ಕಸ್ಟಮೈಸ್ ಮಾಡಿ ಈ ಥರ ಒಂದು ತುಂಬ ಅದ್ಭುತವಾದಂಥ ಲುಕ್ ಬರೋ ಥರ ಮಾಡಿ ಕೊಡುವಂಥದ್ದು ನನ್ನ ಕೆಲಸ. ಹಾಗಾಗಿ ನಿಮ್ಗೆ ಯಾರಿಗೆ ವೆಡ್ಡಿಂಗು ಮತ್ತು ಈವೆಂಟ್ ಪ್ಲಾನರ್ಸು, ಫ್ಲವರ್ ಡೆಕೋರೇಟರ್ ಯಾರೇ ಇದ್ರೂ ಕೂಡ ಹೊಸದಾಗೆ ಈಗ ಮದುವೆ ಆಗ್ತಾರೋ ಜೋಡಿಗೆ ಇದೇ ಥರ ಮಂಟಪದಲ್ಲಿ ನಾನು ಮದುವೆ ಆಗಬೇಕು, ಈ ಥರ ಒಂದು ಫ್ಲವರ್ ಡೆಕೋರೇಷನ್ ಬೇಕು, ಈ ಥರ ಮಂಟಪ ಇರಬೇಕು, ಈ ಥರ ಕಲರಲ್ಲಿ ಇರಬೇಕು ಅಂತ ಹೇಳಿ ಎಲ್ಲರೂ ಕೇಳ್ತಾ ಇರ್ತಾರೆ. ಅದೇ ರೀತಿ ಅವರ ಒಂದು ಟೇಸ್ಟಿಗೆ ತಕ್ಕನಾಗೆ ನಾನು ಈ ಮಂಟಪಗಳನ್ನ ಮಾಡಿಕೊಡ್ತಾ ಹೋಗ್ತೀನಿ. ನೋಡಿ, ನಿಮಗೆ ಈ ಮಂಟಪಗಳು ಮದುವೆ ಮಂಟಪದಲ್ಲಿ ನೋಡಿರ್ತೀರ, ಬಟ್ ಅದನ್ನು ಮ್ಯಾನುಫ್ಯಾಕ್ಚರ್ ಎಲ್ಲಿ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡಿಸಿ ತೊಗೊಂಡೋಗೋ ನಾವು ಅದನ್ನು ಅಲ್ಲಿ ಇನ್ಸ್ಟಾಲ್ ಮಾಡೋವರೆಗೂ ಏನೇನೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ನಾನು ಎಲ್ಲ ವೀಡಿಯೋಗಳಲ್ಲೂ ತೋರಿಸ್ತಾ ಹೋಗ್ತಾನೆ ಇದ್ದೀನಿ. ಅದೇ ಥರ ಇದು ಮತ್ತೊಂದು ಮಂಟಪ ಇವಾಗ ರೆಡಿಯಾಗಿದೆ. ಇವಾಗ ಇಲ್ಲಿ ನಮ್ಮ ಆರ್ಡ್ರ್ ಕೊಟ್ಟಿದ್ದವರೆಲ್ಲ ಬಂದು ಇಲ್ಲಿ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಈ ಗಾಡಿ ಬರುತ್ತೆ, ಮಂಟಪ ಲೋಡ್ ಆಗುತ್ತೆ. ಇವಾಗ ಮತ್ತೆ ತೊಗೊಂಡೋಗಿ ಇದು ಫಸ್ಟೇ ವಿಘ್ನ ಗಣೇಶನಿಗೆ ಮಂಟಪನ ತೊಗೊಂಡೋಗಿ ವಿಘ್ನ ಕೂರಿಸ್ತಾ ಇದ್ದಾರೆ ಈ ಮಂಟಪದ ಒಳಗಡೆ. ಆದ್ದರಿಂದ ಯಾರಿಗೆ ಫ್ಲವರ್ ಡೆಕೋರೇಷನ್ಗೆ ಮತ್ತು ವೆಡ್ಡಿಂಗ್ ಪ್ಲಾನರ್ಗೆ ಮತ್ತು ಯಾರಿಗೇ ಆಗಲಿ ರೆಸಾರ್ಟ್ ಮಾಡೋರಾಗ್ಬೋದು, ಜೊತೆಗೆ ಕಲ್ಯಾಣ ಮಂಟಪಗಳು ಮಾಡೋರಾಗ್ಬೋದು, ಪಾರ್ಟಿ ಹಾಲ್ಗಳು ಮಾಡೋರಾಗ್ಬೋದು, ಯಾರೇ ಇದ್ರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರು ನಿಮಗೆ ಡಿಸ್ಪ್ಲೇಯಲ್ಲಿ ಯಾವಾಗಲೂ ಹಾಕ್ತಾನೆ ಇರ್ತೀನಿ ಮತ್ತು ಹೇಳ್ತಾನೆ ಇರ್ತೀನಿ. 9741532683. ನನ್ನ ಹೆಸರು ಆನಂದ್ ಅಂತ. ಇದು ನಮ್ಮ ಫ್ಯಾಕ್ಟ್ರಿ ಇರೋದು ಬಂದು ಬೆಂಗಳೂರು ಕನಕಪುರ ರೋಡಲ್ಲಿ. ನೋಡಿ, ಈ ಮಂಟಪ ಈ ಥರ ಜಸ್ಟ್ ಇದನ್ನು ನೆಲದ ಮೇಲೆ ಇವಾಗ ಕೂರಿಸಿದ್ದೀವಿ. ಇದ್ರ ಮೇಲೆ ಈ ಥರ ಪಿಲ್ಲರ್ಗಳು, ಈ ಮಂಟಪ ಬಂದು ಈ ಥರ ಪಿಲ್ಲರ್ ಮೇಲೆ ಕುತ್ಕೊಳ್ಳುತ್ತೆ. ಈ ಥರ ಪಿಲ್ಲರ್ಗಳು ಸುಮಾರು ಇಲ್ಲಿದ್ದಾವೆ. ಈ ಪಿಲ್ಲರ್ಗಳ ಮೇಲೆ ಮಂಟಪನ ಇನ್ಸ್ಟಾಲ್ ಮಾಡಿದಾಗ ಅದು ತುಂಬಾ ಬ್ಯೂಟಿಫುಲ್ಲಾಗಿ, ತುಂಬಾ ಅದ್ಭುತವಾಗಿ ಕಾಣುತ್ತೆ. ಯಾರಿಗೆ ಏನೇ ಬೇಕಾದ್ರೂ ಆ ಬ್ಯಾಕ್ ಡ್ರಾಪಲ್ಲಿ ಈ ಥರ ಜಾಲಿಗಳೆಲ್ಲ ಇರುತ್ತೆ. ಇದನ್ನೆಲ್ಲ ಹಾಕಿ ಇನ್ಸ್ಟಾಲ್ ಮಾಡಿದಾಗ ತುಂಬಾ ಅದ್ಭುತವಾದಂತಹ ಒಂದು ಜಾಗಕ್ಕೆ ಏನಪ್ಪ ಅಂದರೆ ಸೌಂದರ್ಯ, ಕಳೆ ಎಲ್ಲ ಬರುತ್ತೆ. ಹಾಗಾಗಿ ಈ ನೋಡಿ, ಇದೆಲ್ಲ ಡೋಲಿ ಇದೆ, ಈ ಪಲ್ಲಕ್ಕಿ ರೆಡಿ ಆಗ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಇದು ಕೂಡ ರೆಡಿ ಆಗುತ್ತೆ. ಇದು ಮದುಮಗಳನ್ನ ಕರ್ಕೊಂಬರೋಕ್ಕೆ ರೆಡಿ ಆಗ್ತಾ ಇರೋವಂಥ ಪಲ್ಲಕ್ಕಿ ಇದು. ಇದೇ ಥರ ಕೆಲವೊಂದು ಮಂಟಪಗಳು, ಗಾಡಿಗಳು ಮತ್ತು ಆ ಬ್ಯಾಕ್ಗ್ರೌಂಡ್ ಏನೇನು ಬೇಕಲ್ಲ ಆ ಥರ ಪಾಪ್ಸ್ ಎಲ್ಲ ನಾನು ನನ್ನ ಈವೆಂಟ್ಗೆ ಇಲ್ಲಿ ಇದೆಲ್ಲ ಮಾಡ್ತಾ ಇರ್ತೀನಿ. ಯಾರಿಗೆ ಆಗಲಿ ಏನೇ ಒಂದು ಸೈಜಸ್ಸಲ್ಲಿ ಆಗ್ಬೋದು, ಹೊಸ ಡಿಸೈನ್ ಆಗ್ಬೋದು, ಯಾವುದೇ ರೀತಿ ನಿಮಗೆ ಫೈಬರಲ್ಲಿ ಆದಂತಹ ಒಂದು ಬ್ಯಾಕ್ಡ್ರಾಪ್ ಏನೇ ಬೇಕಾಗಿರ್ಬೋದು, ಫ್ಯಾಬ್ರಿಕೇಷನ್ ಆಗಿರ್ಬೋದು. ಆ್ಯಕ್ಚುಲಿ ನಮ್ಮದು ಬಂದು ನಾವೇ ವೆಡ್ಡಿಂಗ್ ಪ್ಲಾನರು, ನಮ್ಮದೇ ಇದು ಏನು ವೆನ್ಯೂಸ್ ಎಲ್ಲ ಇದ್ದಾವೆ. ಆ ಟೈಮಲ್ಲಿ ನಮಗೆ ಬೇಕಾಗೋದಂತ ಮಾಡಿಕೊಟ್ಟು ಕ್ವಾಲಿಟಿಗೋಸ್ಕರ ಇಲ್ಲಿ ಜನ ಬರ್ತಾರೆ. ಅದೇ ರೀತಿ ನಾನು ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಟೈಮು, ಮೇನ್ ಇಂಪಾರ್ಟೆಂಟ್ ಈವೆಂಟಿಗೆ ಬೇಕಾಗಿರೋದು ಟೈಮು. ಆ ಟೈಮ್ಗೆ ನಿಮ್ಗೆ ಯಾವಾಗ ಬೇಕಾದ್ರೂ ಇಲ್ಲಿ ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ನಿಮಗೆ ಇಲ್ಲಿ ರೆಡಿ ಆಗ್ತಾರೋ ಎಲ್ಲ ಪ್ರೋಸೆಸ್ನೂ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ವಿಡಿಯೋನ ನೋಡಿದವರು ಸಡನ್ನಾಗೆ ಸಿಗುತ್ತಾ ಮಂಟಪ ಆ ಥರ ಎಲ್ಲ ಕೇಳೋದೇ ಜಾಸ್ತಿ. ನೋಡಿ, ಇಲ್ಲಿ ಬಂದು ಮಾತಾಡಿ, ನೀವು ಯಾವುದೇ ಊರಲ್ಲಿರಿ ಎಲ್ಲರೂ ಇಲ್ಲಿ ಬಂದು ಮೊದಲು ಜಾಗದನ್ನು ನೋಡಿ ಮಾತಾಡಿ ಆಮೇಲೆ ನೀವು ಆರ್ಡ್ರ್ ಕೊಟ್ಟರೆ
ನಿಮಗೆ ಅನುಕೂಲ ಆಗುತ್ತೆ. ನೀವೆಲ್ಲೋ ಕೂತ್ಕೊಂಡು ಫೋನ್ ಮಾಡೋದು, ಮತ್ತೊಂದು ಎಂಕ್ವೈರಿ ಮಾಡೋದು, ಅದಕ್ಕೆಲ್ಲ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಬಟ್ ನೀವು ಇಲ್ಲಿ ಜಾಗಕ್ಕೆ ಬಂದಾಗ ನಿಮಗೆ ತುಂಬ ನಿಮಗೆ ಆದಂಥ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳ್ತಾ ನಡೀತಾ ಇರುವಂಥ ಎಲ್ಲ ಪ್ರೋಸೆಸ್ನು ನೀವು ನೋಡ್ತಾ ಇದ್ದೀರ. ಇವಾಗ ಪ್ರತಿಯೊಂದು ಪ್ರೋಸೆಸ್ಗೂ ಈ ಜಾಗದಿಂದಲೇ ನಿಮ್ಮ ಮದುವೆ ಮಂಟಪಗಳು, ನಿಮ್ಮ ವೆಡ್ಡಿಂಗ್ಗಳು ತುಂಬ ಅಲಂಕಾರಿತವಾಗಿ ಎಲ್ಲಿ ನೋಡಿರ್ತೀರಲ್ಲ ನೀವು, ಅದನ್ನೆಲ್ಲ ಈ ಥರ ಪ್ರೋಸೆಸ್ಸು ತುಂಬ ಸಾವಿರಾರು ಜನ ಶ್ರಮ ಇರುತ್ತೆ, ನೂರಾರು ಜನದ ಶ್ರಮ ಇರುತ್ತೆ. ಅದನ್ನೆಲ್ಲ ಮಾಡಿ ತಂದು ನಿಮಗೆ ಅಲ್ಲಿ ನಿಮ್ಮ ಸಂಭ್ರಮನ ಮತ್ತಷ್ಟು ಜಾಸ್ತಿ ಮಾಡಿ ನಿಮಗೆ ಒಂದು ಖುಷಿ ಕೊಡುವಂತಹ ಮಂಟಪಗಳನ್ನ ಆ ವೆನ್ಯೂವಲ್ಲಿ ಹೇಗೆ ಇದ್ರೂ ಕೂಡ ಅದನ್ನು ಸೌಂದರ್ಯವಾಗಿ ಕಾಣಿಸೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಅಂತ ಹೇಳ್ತಾ, ನಮ್ಮ ಈ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಯಾರಿಗೆ ಏನೇ ಫೈಬರ್ ಫ್ಯಾಕ್ಟ್ರಿಲಿ ಫೈಬರ್ ಐಟಮು ಮೈನಾಗೆ ಏನೇ ಬೇಕಾದರೂ ಫ್ಲವರ್ ಡೆಕೋರೇಷನು ಕೂಡ ಇದೆ. ಯಾರಿಗೆ ಫ್ಲವರ್ ಡೆಕೋರೇಷನ್ ಬೇಕಾಗಿ ಫೈಬರ್ ಬೇಕಾಗಿದೆ, ಯಾರಿಗೆ ಏನೇ ಬೇಕಾಗಿದ್ರು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ನಾನು ಈ ವಿಡಿಯೋನ ಮತ್ತೊಂದು ನೆಕ್ಸ್ಟು ವೀಡಿಯೋದಲ್ಲಿ ಮತ್ತಷ್ಟು ಹೊಸ ಮಂಟಪಗಳನ್ನ ತೋರಿಸ್ತೀನಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮತ್ತಷ್ಟು ಇಲ್ಲಿ ನಡೆಯುವಂಥ ಪ್ರೋಸೆಸ್ನ ತೋರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.